ಅಲಿಪಿರಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸೇರಲು ಪ್ರಮುಖವಾಗಿ ತಿರುಪತಿಯಿಂದ 2 ಮಾರ್ಗಗಳಿವೆ. ಮೊದಲನೆಯದು ಅಲಿಪಿರಿ, ಎರಡನೆಯ ಮಾರ್ಗ ಅಲಿಪಿರಿಯಿಂದ 14 ಕಿಲೋಮೀಟರ್ಗಳ ದೂರದಲ್ಲಿ ಶ್ರೀವಾರಿ ಮೆಟ್ಟಿಲು ಎಂದು ಇನ್ನೊಂದು ಬೆಟ್ಟ ಬರುತ್ತದೆ. ಹಿಂಭಾಗದಲ್ಲಿ ವೆಂಕಟೇಶ್ವರನ ಸನ್ನಿಧಾನವನ್ನು ಸೇರಲು ಅಲಿಪಿರಿಯಿಂದಲೇ ಮೆಟ್ಟಿಲು ಪ್ರಾರಂಭವಾಗುತ್ತದೆ. ಭಕ್ತರು ಅಲಿಪಿರಿ ಬಂದಾಕ್ಷಣ ನಮಗೆ ಒಂದು ಅತ್ಯಂತ ಮನೋಹರವಾದ ಈ ಗರುಡದೇವನ ದರ್ಶನವನ್ನು ನಮಗೆ ಆಗುತ್ತದೆ. ಪ್ರಾರಂಭದಲ್ಲೇ ದೇಶದಿಂದ ಬರುವಂಥ ಲಕ್ಷಾಂತರ ಜನ ಭಕ್ತಾದಿಗಳು ಈ ಅಲಿಪಿರಿ ಮಾರ್ಗದಿಂದಲೇ ವಾಹನಗಳ ಮಾರ್ಗವಾಗಿ ಅಥವಾ ನಡಿಗೆ ಮಾರ್ಗವಾಗಿ ಬಹುಸಂಖ್ಯೆಯಲ್ಲಿ ಇಲ್ಲಿಂದಲೇ ಹೊರಡುತ್ತಾರೆ. ಶ್ರೀ ವೆಂಕಟೇಶ್ವರ ಸ್ವಾಮಿಯು ಮೊದಲು ಪದ್ಮಾವತಿ ಅಮ್ಮನವರ ಸಮೇತ ಬೆಟ್ಟ ಹತ್ತುವಾಗ ಮೊದಲು ಪಾದ ಇಲ್ಲೇ ಇಟ್ಟರೆಂದು ಪ್ರತೀತಿ. ಮತ್ತು ಇಲ್ಲೇ ಸಮೀಪದಲ್ಲಿ ನಿಮಗೆ ಪಾದಾಲ ಮಂಟಪ ಕೂಡ ಇದೆ. ಸ್ವಾಮಿಯು ಈ ಪಾದಾಲ ಮಂಟಪದ ಹತ್ತಿರ ಪಾದರಕ್ಷೆಯನ್ನು ಹಾಕಿಕೊಂಡು ಬೆಟ್ಟ ಹತ್ತಬಾರದೆಂದು ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿ ತಮ್ಮ ಪಾದರಕ್ಷೆಗಳನ್ನು ಇಲ್ಲೇ ಬಿಟ್ಟರೆಂದು ಪ್ರತೀತಿ ಇದೆ. ಈಗಲೂ ಈ ಮಂಟಪದಲ್ಲಿ ಸ್ವಾಮಿಯವರ ಪಾದರಕ್ಷೆಗಳನ್ನು ನೋಡಬಹುದು. ತಿರುಪತಿಯಿಂದ ಇಲ್ಲಿಗೆ ಸುಮಾರು 4 ಕಿಲೋಮೀಟರ್ ಆಗುತ್ತದೆ. ಈ ಅಲಿಪಿರಿ ಮಾರ್ಗವಾಗಿ ಕಾಲ್ನಡಿಗೆಯಲ್ಲಿ ನಡೆದು ಆ ವೆಂಕಟೇಶ್ವರ ದೇವಸ್ಥಾನವನ್ನು ಸೇರಿಕೊಳ್ಳಬಹುದು. ಅಲಿಪಿರಿ ಎಂದು ಹೆಸರು ಬರಲು ಕಾರಣ, ಒಂದು ಕಾಲದಲ್ಲಿ ಇಲ್ಲಿ ತಮಿಳು ಭಾಷಿಕರು ಹೆಚ್ಚಾಗಿ ನೆಲೆಸಿದ್ದರು. ಅವರು ಈ ಬೆಟ್ಟದ ಮೊದಲನೇ ಮೆಟ್ಟಿಲನ್ನು ಅಡಿಪಾರು ಎನ್ನುತ್ತಿದ್ದರು. ಅದೇ ಕಾಲಕ್ರಮೇಣ ಅಲಿಪಿರಿ ಎಂದಾಯಿತು.